ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತರಕಾರಿ ತೋರಿಸ್ತಿದ್ದಾಳೆ ಅಂದ್ಕೋಬೋದು. ನಮಗೆ ಯಾರೋ ಪರಿಚಯದವರು ಊರಿಂದ ಇಷ್ಟು ತರಕಾರಿ ಸೊಪ್ಪು ಎಲ್ಲನೂ ತಂದುಕೊಟ್ಟಿದ್ದಾರೆ. ಏನಂತಂದರೆ ಸುಮ್ಮನೆ ಅವರು ಬೆಳಿಗ್ಗೆ ಏನೋ ಮಾತಾಡೋಕ್ಕೆ ಅಂತ ಬಂದಿದ್ದರು. ನಾನು ಹಾಕಿರೋ ಗಿಡ ಅದೆಲ್ಲ ನೋಡಿಬಿಟ್ಟು ನಿಮಗೆ ಟೊಮೊಟೊ ಮತ್ತು ಏನದು ಮೆಣಸಿನ್ಕಾಯಿ ಗಿಡ ತಂದುಕೊಡ್ತೀನಿ ಅಂತ ಅಂದರು. ನಮ್ಮ ಮನೆಯವರು ಓಕೆ ತೊಗೊಂಡು ಬಾಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರು. ನೋಡಿದ್ರೆ ಜೊತೇಲಿ ಇಷ್ಟೆಲ್ಲ ತಂದಿದ್ದಾರೆ. ಇದು ಅಡ್ಲಕಾಯಿ, ಪಡವಲಕಾಯಿ, ಇದು ಬದನೆಕಾಯಿ. ಇಷ್ಟು ಬದನೆಕಾಯಿ ತಂದಿದ್ದಾರೆ. ಇಷ್ಟೊಂದೆಲ್ಲ ಯಾಕೆ ತಂದ್ರಿ ಅಂತಂದೆ ನಾನು. ನಾವು ಬೆಳಿತೀವಿ ಕಣವ, ನಾನು ಮಾರಲ್ಲ, ಎಲ್ಲರಿಗೂ ಕೊಡ್ತಾ ಇರ್ತೀನಿ ಅಂದರು. ಒಂದಷ್ಟು ನುಗ್ಗೆ ಸೊಪ್ಪು ಎಲ್ಲ ಬಿಡಿಸಿಟ್ಟೆ. ಕುಂಬಳಕಾಯಿ ಮತ್ತು ಇದು ಕೊತ್ತಂಬರಿ ಸೊಪ್ಪು. ನಮಗೆಲ್ಲ ಫಾರಮಿಗೆ ತೊಗೊಂಡು ಬಿಡಿಸಿ ಅಭ್ಯಾಸ. ಇದನ್ನು ಬಿಡಿಸೋ ಅಷ್ಟರಲ್ಲಿ ಸುಮಾರು ಒಂದು ಮುಕ್ಕಾಲು ಗಂಟೆ ತೊಗೊಂಡಿದ್ದೀನಿ ನಾನು. 45 ಮಿನಿಟ್ಸ್ ತೊಗೊಂಡಿದ್ದೀನಿ ಇದನ್ನು ಬಿಡ್ಸೋಕ್ಕೆ ನಾನು. ಅಷ್ಟು ಸಣ್ಣದಾಗಿತ್ತು. ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನು ಕವರಲ್ಲಿ ಏನು ಅಂತ ತೆಗೆದು ನೋಡಿಲ್ಲ ನಾನು. ಒಂದಷ್ಟು ನೀವು ಇಷ್ಟೆಲ್ಲ ಬೆಳೀತಾ ಇದ್ದೀರಾ, ಏನು ತೋಟ ಇದೆಯಾ ಅಂತ ಕೇಳಿದೆ. ಅವರು ಹಿತ್ತಲಲ್ಲೇ ಬೆಳೀತಾರಂತೆ. ನಾನು ನಿಮ್ಗೆ ತೋರಿಸ್ತೀನಿ. ನಂಗೆ ಆಶ್ಚರ್ಯ ಆಯಿತು. ಪಾಪ ಇಷ್ಟೆಲ್ಲ ಬೆಳೆದ್ಬಿಟ್ಟು ಹಿತ್ತಲಲ್ಲಿ ಬೆಳೆದ್ಬಿಟ್ಟು ನನಗೆ ಇಷ್ಟೊಂದು ತಂದುಕೊಟ್ಟಿದ್ದೀರಾ ಅಂತ. ಇದು ನೋಡಿ, ಏನಿದು ಮೂಲಂಗಿ ಬೀಜ ತಂದಿದ್ದಾರೆ. ನನ್ನ ಹತ್ರ ಇತ್ತು, ನಾನು ನಿಮಗೆ ತುಂಬ ಹಳೆ ವೀಡಿಯೋದಲ್ಲಿ ಹೇಳಿದ್ದೆ. ಆಮೇಲೆ ಹೀರೆಕಾಯಿ ಬೀಜ ಇರಲಿಲ್ಲ, ಹೀರೆಕಾಯಿ ಬೀಜ ಮಾತ್ರ. ಖುಷಿ ಆಯಿತು. ನಾನು ಸುಮ್ಮನೆ ಕೇಳಿದೆ ನ್ಯಾಚುರಲಾಗಿ, ನಿಮ್ಮ ಹತ್ರ ಹೀರೆಕಾಯಿ ಬೀಜ ಇದ್ದರೆ ತಂದುಕೊಡಿ ಅಂತ. ಅದಕ್ಕೆ ಅವರು ತಂದುಕೊಟ್ಟಿದ್ದೀನಿ ಕಣವ್ವ ಅಂತ ಅಂದರು. ಇದು ಹೀರೆಕಾಯಿ ಬೀಜ ಕಪ್ಪಗಿರೋದು, ಮತ್ತು ಇದು ಅಡ್ಲಕಾಯಿ, ಅದೇ ಪಡವಲಕಾಯಿ ತೋರಿಸಿದ್ನಲ್ಲ ಅದು. ಇದೇನೋ ಗೊತ್ತಿಲ್ಲಲ್ಲ, ನೋಡೋಣ. ಇವೆಲ್ಲ ಒಂದೊಂದು. ಇದು ನನಗೆ ಅಲ್ಲಿ ಪಾರ್ಕಲ್ಲಿ ಜಾಗ ಇಲ್ಲ ಹಾಕೋಕ್ಕೆ, ಆದರೂ ಇಷ್ಟು ತಂದುಕೊಟ್ಟಿದ್ದಾರೆ. ಏನು ಬೆಳಿಬೇಡ ಕಣ್ಮಗ, ನಾನೇ ತಂದುಕೊಡ್ತೀನಿ ಅಂದರು. ಸೋರೆಕಾಯಿ ಬೀಜ, ಕುಂಬಳಕಾಯಿ ಎಲ್ಲ ಹಾಕ್ಕೊಳ್ಳಿ ನಾನು. ಬಳ್ಳಿ ಅದು ದೊಡ್ಡದಾಗುತ್ತೆ. ಅದು ತೋಟ ಹಳ್ಳಿ ಕಡೆ ಇದ್ರೇ ಸರಿ ಅಂತ ಅನಿಸುತ್ತೆ. ತುಂಬ ಜಾಗ ಬೇಕು ಅದಕ್ಕೆಲ್ಲ. ಹಾಗಾಗಿ ನಾನು ನಿಮಗೆ ಟೊಮೊಟೊ ಗಿಡ ಮತ್ತು ಮೆಣಸಿನ್ಕಾಯಿ ಗಿಡ ತೋರಿಸ್ತೀನಿ, ಬನ್ನಿ. ನೋಡಿ, ಟೊಮೊಟೊ ಗಿಡ ಇಷ್ಟು, ಮೆಣಸಿನ್ಕಾಯಿ ಗಿಡ ಇಲ್ಲಿಟ್ಟಿದ್ದಾರೆ. ಇದನ್ನು ನಾನು ಎಲ್ಲಿಗೆ ನೆಟ್ಕೊಳ್ಳಿ, ಯಾಕೆ ಹಿಂಗೆ ತಂದಿದ್ದೀರಾ ನನ್ನ ಗಿಡಗಳು ಅಂತಂದರೆ, ಹೂವಿನ ಗಿಡ ಅದು ಇದು ಹಾಕ್ಕೊಂಡು ಇದ್ದೀನಿ. ಹೆಂಗೋ ನೀವೇನಕ್ಕೆ ಇದನ್ನೆಲ್ಲ ತಂದ್ರಿ ಅಂದೆ. ನಾನೇನು ಅಂತಂದರೆ 1, 2, 3 ಬಾಟಲ್ ಹಾಕ್ಕೊಳ್ಳೋದು ಆ ಥರ. ಇಷ್ಟು ರಾಶಿ ತಂದುಕೊಟ್ರೆ ನಾನು ಎಲ್ಲಿ ಬೆಳೀರಿ ಹೇಳಿ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಕಣವ, ಈ ಪಾರ್ಕಲ್ಲಿರೋ ಹುಲ್ಲೆಲ್ಲ ಕಿತ್ತಾಕ್ಬಿಟ್ಟು ಮುದ್ದು ಟೊಮೊಟೊ ಗಿಡನ ಇಟ್ಕೊಳ್ಳೋವ ಅಂತ ಹೇಳಿದ್ರು. ನಗು ಬಂದುಬಿಡ್ತು. ಆ ಥರ ಆಯಿತು ಇವತ್ತು. ಇಲ್ಲ, ಪಾರ್ಕೆಲ್ಲ ಇದಾಗಿಬಿಟ್ಟಿದೆ, ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇದನ್ನೇ. ಆಮೇಲೆ ಕ್ಲೀನ್ ಮಾಡೋಕ್ಕೆ ಅದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ನೀಟಾಗಿ ಗೊಬ್ಬರ ಹಾಕ್ಸಿ ಎಲ್ಲ ನೀಟ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ, ಅವ್ರು ಫುಲ್ ಕಿತ್ತಾಕ್ಬಿಟ್ಟು ಟೊಮೊಟೊ ಗಿಡ ಬೆಳ್ಕೊಳ್ಳೋವ ಅಂತ ಹೇಳಿದ್ರು. ನಂಗೆ ನಗು ಬಂದುಬಿಡ್ತು. ನಿಂಗೆ ನೆಡೋಕ್ಕಾಗಲಿಲ್ಲ ಅಂದರೆ ಹೇಳವ, ಸಂಜೆ ಬಂದು ಒಂದು ಫೋನ್ ಮಾಡಿಸವ, ನಾನು ಬಂದು ಎಲ್ಲ ನೆಟ್ಕೊಟ್ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ನಂಗೆ ನಗು ಬಂದುಬಿಡ್ತು. ಎಷ್ಟಾಗುತ್ತೋ ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರಿಗೊಂದು ಸ್ವಲ್ಪ ಕೊಡ್ತೀನಿ ಟೊಮೊಟೊ ಗಿಡ. ನಾನು ಅಷ್ಟೊಂದು ನೆಡಲ್ಲ. ಆಮೇಲೆ ಮೆಣಸಿ ಗಿಡಕ್ಕೆ ಯಾವಾಗಲೂ ರೋಗ ಬರ್ತಿರುತ್ತೆ, ಮೇಂಟೈನ್ ಮಾಡೋಕ್ಕಾಗಲ್ಲ. ಪಕ್ಕ ಸೈಟಲ್ಲಿ ಸ್ವಲ್ಪ ಖಾಲಿ ಇದೆ, ಅಲ್ಲಿ ದಾಸವಾಳ, ತುಳಸಿ, ಗಣಿಗಿಲೆ, ಒಂದು ಜಾಜಿ ಮಲ್ಲಿಗೆ ಗಿಡ ಹಾಕಿದ್ದೀನಿ. ಅದ್ರ ಪಕ್ಕ ಟೊಮೊಟೊ ಗಿಡ ಹಾಕ್ತೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ನನಗಂತೂ ನಿಜವಾಗ್ಲೂ ಇವತ್ತೆಷ್ಟು ಒಂಥರ ನಗು ಬಂತು ಅಂದರೆ, ಹೇಳವ ನೆಟ್ಕೊಟ್ಬಿಡ್ತೀನಿ ಅಂತಂದರು. ಅಯ್ಯೋ ರಾಮ, ಈ ಗಾರ್ಡನ್ ಎಲ್ಲ ತೆಗೆದುಬಿಟ್ಟು ನೆಟ್ಬಿಡ್ಬೇಕಂತೆ, ಮನೆ ಮುಂದೆ ನೆಡು ಅಂತಂದರು. ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಂದರೆ ಇನ್ನು ಯಪ್ಪ ಬಂದೆಲ್ಲ ಕಟ್ ಮಾಡಿಕೊಡ್ತೀನಿ ಅಂದರು. ಹಾಗಾಗಿ ಅದು ಹಾಗೆ ಬಿಟ್ಟಿದ್ದೀನಿ. ಮತ್ತು ಒಂದು ದೊಡ್ಡ ಸ್ಫಟಿಕ ಗಿಡ ಇತ್ತು, ಅದಕ್ಕೆ ಒಂಥರ ಇದು ರೋಗ ಬಂತು. ಆಮೇಲೆ ಸುಮಾರು ಒಂದು 2-3 ಪಕ್ಷಿ ಕೂಡು ಕಟ್ಕೊಂಡಿತ್ತು, ಮರಿ ಮಾಡಿ ಎಲ್ಲ ಆಗಿತ್ತು.
ಅಷ್ಟರಲ್ಲಿ ಬೆಕ್ಕು ಬಂದು 3 ಮರಿ ಹಾಕಿತ್ತು. ಒಂದು ಸಣ್ಣದು ಬರಡೆ ಗುಬ್ಬಚ್ಚಿಗಿಂತ ದೊಡ್ಡದು ಬುಲ್ಬುಲ್ ಥರ ಇತ್ತು ಆ ಪಕ್ಷಿ. ಇನ್ನೇನು ರೆಕ್ಕೆ ಬಂದು ಆರಬೇಕು ಅನ್ನೋಷ್ಟರಲ್ಲಿ 3 ಮರಿನೂ ಬೆಕ್ಕು ಹಿಡ್ಕೊಂಡು ತಿನ್ಕೊಂಡ್ಬಿಡ್ತು. ಅದು ಬೇಜಾರಾಗಿ ಸ್ಫಟಿಕ ಗಿಡ ಇದ್ದರೆ ತಾನೇ ಅದ್ರಲ್ಲಿ ಕಟ್ಟೋದು ಗೂಡನ್ನ, ಒಂಥರ ಬೇಜಾರಾಗತ್ತೆ ಅಂತ ಹೇಳಿ ಅದನ್ನು ಫುಲ್ಲು ಗಿಡನೇ ತೆಗೆದುಬಿಟ್ಟೆ. ಅದು ಸುಮಾರು ಸಲ ಕಟ್ಟಿ ಅಲ್ಲೇ ಕಟ್ತಾನೇ ಇತ್ತು. ಹಾಗಾಗಿ ತೆಗೆದೆ ನಾನು. ತುಂಬ ಬೇಜಾರಾಯಿತು, ಬೆಕ್ಕು ತಿನ್ಕೊಂಡು ಹೋಗಿದ್ದು. ಹಾಗಾಗಿ ಇದು ಗಾಳಿಗೆ ಹ್ಯಾಂಗಿಂಗ್ ಪಾಟಲ್ಲಿ ಇದ್ದಿದ್ದು ಹಿಂಗೆ ಬಂದಿದೆ. ಅದನ್ನು ಎತ್ತಿ ಸಿಕ್ಕಿಸಿಲ್ಲ, ಅವತ್ತಿಂದ ಹಾಗೇ ಇದೆ. ಇವತ್ತು ಮಳೆ ಬಂದು ಹೋಯಿತು, ಅಂದರೆ ಸುಮ್ಮನೆ ಒಂಚೂರು ಬಂದು ಹೋಯ್ತಷ್ಟೆ. ಬಾ ಶೀಸೆ, ಬಂದ್ಯಾ? ನಡಿಪ್ಪ. ಏನು ನಿದ್ರೆ ಆಯಿತಾ? ನಿದ್ರೆ ಆಯಿತು. ಬಾ ನೋಡೋಣ. ಅವೆಲ್ಲ ನೆಟ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ ಟೊಮೊಟೊ ಬಿಟ್ಟ ಮೇಲೆ. ಅಲ್ಲಿವರೆಗೂ ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.